ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಸ್ಪೆಷಲ್ ಆಗಿ ಸ್ಪೈಸಿಯಾಗಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಹೆಲ್ದಿಯಾದ ಸ್ವೀಟ್ ಕಾರ್ನ್ ಚಾಟ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಹಾಗೆ ಮಳೆಗಾಲದಲ್ಲಿ ಸ್ಪೆಷಲ್ ಆಗಿ ನೆನಪಾಗೋದೆ ಈ ಸ್ವೀಟ್ ಕಾರ್ನು. ಬೀದಿ ಬದಿಯೆಲ್ಲ ಉಪ್ಪು ಮೆಣಸು ಹಾಕಿ ಸುಟ್ಕೊಡ್ತಾರೆ, ಅದನ್ನು ಎಲ್ಲರೂ ಇಷ್ಟಪಟ್ಟು ತಿಂತೀರಾ. ಹಾಗೆ ಮನೆಗೆ ತಗೊಬಂದು ಅದನ್ನು ಸುಡೋ ಬದಲು ಬೇಯಿಸಿ ಅದಕ್ಕೆ ಈರುಳ್ಳಿ, ಟೊಮೆಟೊ, ಇನ್ನು ಎಕ್ಸೆಟ್ರಾ ಹಾಕಿ ತಿಂದಾಗ ಇನ್ನೂ ಚೆನ್ನಾಗಿರುತ್ತೆ. ನಿಮಗೂ ಕೂಡ ಇಷ್ಟ ಆಗುತ್ತೆ. ಹಾಗೆ ನಾನು ಮಾಡ್ತಿರೋ ಇವತ್ತಿನ ಸ್ಪೈಸಿಯಾದ ಸ್ವೀಟ್ ಕಾರ್ನ್ ಸಲಾಡ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ನಾನಿಲ್ಲಿ ಸ್ವೀಟ್ ಕಾರ್ನ್ ಸಲಾಡ್ ಮಾಡ್ಕೊಳ್ಳಿಕ್ಕೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡಿಟ್ಟಿರೋದು. ನಾನಿಲ್ಲಿ ಸಲಾಡ್ ಮಾಡ್ಕೊಳ್ಳಿಕ್ಕೆ ಏನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಮೊದಲಿಗೆ ಸೌತೆಕಾಯಿ, ಒಂದು ಚಿಕ್ಕ ಸೌತೆಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು, ಮತ್ತು ನಿಂಬೆಹಣ್ಣು ಅರ್ಧ ತೊಗೊಂಡಿದ್ದೀನಿ. ಆಮೇಲೆ ಒಂದು ಚಿಕ್ಕ ಈರುಳ್ಳಿ, ಮತ್ತು ಒಂದು ಎರಡು ಚಿಕ್ಕ ಹಸಿ ಮೆಣಸಿನ್ಕಾಯಿ, ಮತ್ತು ಒಂದು ಚಿಕ್ಕ ಟೊಮ್ಯಾಟೊ. ನಾನಿಲ್ಲಿ ಒಂದು ಇಬ್ಬರಿಗಾಗುವಷ್ಟು ಇಲ್ಲಿ ಮಾಡ್ತಾ ಇರೋದು, ಹಾಗಾಗಿ ಎಲ್ಲನೂ ಸ್ವಲ್ಪನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೇನು ಮಾಮೂಲಿ ಸಾಲ್ಟ್ ಬೇಕು, ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್, ಚಿಲ್ಲಿ ಪೌಡರ್, ಗರಂ ಮಸಾಲೆ ಪೌಡರು, ಇದಿಷ್ಟು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಲಾಡ್ ಈಸಿಯಾಗಿ ರೆಡಿ ಆಗೋಗುತ್ತೆ. ಕುಕ್ಕರ್ನಲ್ಲಿ ಮೊದಲೇ ಬೇಯಿಸಿಟ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಆರಿದ ಮೇಲೆ ಇದನ್ನು ಕೈಲಿ ಬಿಡಿಸ್ಕೋಬೋದು ಈಸಿಯಾಗಿ. ಹಾಗೆ ನನಗೆ ಸ್ವಲ್ಪ ಬಿಸಿ ಇರೋದ್ರಿಂದ ಚಾಕಲ್ಲಿ ಕೂಡ ಟ್ರೈ ಮಾಡಿದೆ. ನಾನು ಎಲ್ಲ ಕಾರ್ನು ಬಿಡಿಸಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ದನ್ನು ಒಂದೊಂದಾಗಿ ಹಾಕ್ತಾ ಇದ್ದೀನಿ. ಮೊದಲಿಗೆ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು, ಇವೆಲ್ಲ ಹಾಕ್ಕೊಂಡು ಇದಕ್ಕೆ ಒಂದು ಚಿಕ್ಕ ಟೀ ಸ್ಪೂನಲ್ಲಿ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊತಿದ್ದೀನಿ, ಮತ್ತು ಗರಂ ಮಸಾಲೆ ಪೌಡರ್ ಸ್ವಲ್ಪ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದ್ರ ಜೊತೆಗೆ ಸ್ಪೈಸಿ ಆಗಿರಲಿ ಅಂತೇಳಿ ಪೆಪ್ಪರ್ ಪೌಡರ್ನ ಕೂಡ ಹಾಕ್ಕೊತಾ ಇದ್ದೀನಿ. ಮತ್ತು ಅರ್ಧ ನಿಂಬೆ ಹಣ್ಣಿನ ರಸವನ್ನು ಕೂಡ ಹಿಂಡ್ಕೊಂಡೆ. ಇವಾಗ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾಗಿದೆ. ನಾನಿಲ್ಲಿ ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀನಿ. ಪೆಪ್ಪರ್ ಪೌಡರ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇವಾಗ ಮಾನ್ಸೂನ್ ಟೈಮಲ್ಲಿ, ಮಳೆಗಾಲದ ಟೈಮಲ್ಲೆಲ್ಲ ಸ್ವಲ್ಪ ಮೈ ಬೆಚ್ಚಗೆ ಇರುತ್ತೆ, ಅದಕ್ಕಾಗಿ ನಾನು ಕೂಡ ಟೇಸ್ಟ್ ಮಾಡಿ ನೋಡಿದೆ. ತುಂಬ ಚೆನ್ನಾಗಿದೆ, ಖಾರ ಕೂಡ ಕರೆಕ್ಟಾಗಿದೆ. ಪೆಪ್ಪರ್ ಪೌಡರ್ ಸ್ವಲ್ಪ ಹಾಕಿರೋದಕ್ಕೆ ಇನ್ನೂ ಸ್ವಲ್ಪ ಚೆನ್ನಾಗಿ ಸ್ಪೈಸಿ ಆಗಿದೆ ಅಂತಲೇ ಹೇಳ್ಬೋದು. ನಾವು ಇಷ್ಟಪಟ್ಟು ತಿನ್ನೋದ್ರ ಜೊತೆಗೆ ಅದರಿಂದ ಲಾಭವನ್ನು ಕೂಡ ಪಡ್ಕೋಬೇಕಲ್ವಾ. ಏನು ಅಂತ ಹೇಳಿದ್ರೆ, ಇದರಲ್ಲಿ ಸಾಕಷ್ಟು ಪೋಷಕಾಂಶಗಳಿದೆ. ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಇ ಅಂಶವಿದ್ದು, ಕಬ್ಬಿಣಾಂಶ ಮತ್ತು ಮೆಗ್ನೀಷಿಯಂ ಅಂತ ಹೇಳೋದು ಹೆಚ್ಚಿದೆ ಅಂತಲೇ ಹೇಳ್ಬೋದು. ಇನ್ನು ಇದರ ಬಗ್ಗೆ ಸಾಕಷ್ಟು ಲಾಭಗಳಿವೆ. ನನಗೆ ಅಲ್ಪ ಸ್ವಲ್ಪ ಗೊತ್ತಿರೋದನ್ನ ನಿಮ್ಮ ಜೊತೆ ಶೇರ್ ಮಾಡಿದೆ. ಕಾರ್ನಿಗೆ ರೋಡ್ ಸೈಡಲ್ಲಿ ಬರೀ ಉಪ್ಪು ಮೆಣಸು ಹಾಕಿ ಸುಟ್ಕೊಡ್ತಾರೆ. ಅದಕ್ಕಿಂತ ಸಖತ್ತಾಗಿ ಟೇಸ್ಟ್ ಮನೇಲೇ ಮಾಡ್ಕೋಬೋದು. ತುಂಬ ಚೆನ್ನಾಗಾಗಿದೆ. ನಂಗಂತೂ ತುಂಬಾ ಇಷ್ಟ ಆಗೋಯ್ತು. ಸ್ವಲ್ಪ ತಿಂದ್ರೂ ಮತ್ತೆ ತಿನ್ನಬೇಕು ಅಂತಲೇ ಅನಿಸುತ್ತೆ. ಹಾಗೆ ಹೊಟ್ಟೆ ಕೂಡ ಫುಲ್ ತುಂಬ ಹೋಗ್ಬಿಡುತ್ತೆ. ಊಟ ಮತ್ತೆ ಮಾಡಬೇಕು ಅಂತ ಅನ್ಸಲ್ಲ. ಈವ್ನಿಂಗ್ ಟೈಮ್ ಈ ರೀತಿ ಮಕ್ಕಳಿಗೂ ಮಾಡಿಕೊಟ್ರು ತುಂಬ ಚೆನ್ನಾಗಿರುತ್ತೆ. ಹೆಲ್ದಿ ಕೂಡ ಹೌದು ಅಂತ ನಾನು ಆವಾಗಲೇ ಹೇಳಿದೆ. ನಿಮಗೂ ಕೂಡ ಇಷ್ಟ ಆಗುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ಇದಿಷ್ಟು ಇವತ್ತಿನ ಸಿಂಪಲ್ ಆದ, ಹೆಲ್ದಿಯಾದ, ಸ್ಪೈಸಿಯಾದ ವಿಡಿಯೋ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನ ಮೀಟ್ ಆಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.